ಟ್ರೀಟ್ ಮಾಡಿದ್ರೆ ಸರ್ 21 ದಿನಗಳ ಕಲಿಕಾ ದಿನಗಳಂತೇಳಿ ಆಚರಣೆ ಮಾಡೋದಿಲ್ಲ ಸರ್. ಅದರೊಳಗೆ ಈದ್ ಮಿಲಾದ್ ಬಗ್ಗೆ ಸ್ಟಡಿ ಮಾಡಬೇಕು. ಹೌದು, ಯಾಕೆ ಈದ್ ಮಿಲಾದ್ ಬಗ್ಗೆನೇ ಯಾಕೆ ಸ್ಟಡಿ ಮಾಡ್ಬೇಕ್ರಿ? ಏನು ಸರ್ ಆ ವಿಷಯ? ಇಲ್ಲ, ಹಿಂದೂಗಳು ಯಾಕೆ ಅದನ್ನು ಓದಬೇಕು, ಈದ್ ಮಿಲಾದ್ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ನೀವೇನಾದ್ರು ಯುಗಾದಿ ಬಗ್ಗೆ ಹೇಳಿರ? ದೀಪಾವಳಿಯು ಹಿಂದೂಗಳು ಇವತ್ತು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ನೀವು ಪುಸ್ತಕದಲ್ಲಿ ಸೇರಿಸಿರ? ಈದ್ ಮಿಲಾದ್ ಒಂದೇ ಯಾಕೆ ಸೇರಿಸಿದ್ರಿ? ಇದು ಮುಸ್ಲಿಂ ಕ್ರಿಸ್ತೀಕರಣ ಬಿಟ್ಟರೆ ಈದ್ ಮಿಲಾದ್ ಹಿಂದೂಗಳಿಗೇನು ಸಂಬಂಧ? ಹಿಂದೂಗಳ ಏನದಾವು ಹಬ್ಬಗಳು ಹಿಂದೂಗಳಿಗೆ ಮಾಹಿತಿ ಕೊಡೋಂಥ ನೀವು ಮಾಡಿರಿ. ಜಾತ್ಯತೀತ ಅಂದರೆ ಎಲ್ಲನೂ ಮಾಡಬೇಕು, ಎಲ್ಲ ಧರ್ಮದ್ದು ಮಾಡಬೇಕು. ಒಂದೇ ಧರ್ಮದ್ದು ಮಾಡುವಂಥದ್ದು ಇದು ಕೋಮ ಪ್ರಚೋದನೆ. ಇದು ಉದ್ದೇಶಪೂರ್ವಕವಾಗಿ ಮುಸ್ಲಿಮರ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನುವಂಥದ್ದು ತೋರಿಸಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ. ಈ ರೀತಿ ಬರೀ ತೋರಿಕೆಗೆ ಅನೇಕ ಕೆಲಸಗಳಾಗ್ತಾ ಇದ್ದಾವೆ. ಹೌದು, ಈಗ ದಸರಾ ಉದ್ಘಾಟನೆಗೆ ಮುಸ್ಲಿಂ ಮಹಿಳೆಯನ್ನು ಆಯ್ಕೆ ಮಾಡಿದ್ದಾರೆ. ಆಮೇಲೆ ಈ ರೀತಿ ಬರೀ ಅವ್ರಿಗೂ ಕೂಡ ಮುಗಿ ತುಪ್ಪ ಹಾಕೋ ಕೆಲಸನ ಆಗ್ತಿದೆ. ಅದು ಅವ್ರಿಗಾದ್ರೂ ಪುಷ್ಟೀಕರಣ ಮಾಡಿದ್ರೆ ಸಂಪೂರ್ಣ ಆಗ್ತಿದೆ. ಅವ್ರಿಗೇನು ಒಳ್ಳೇದಾಗೋದಿಲ್ಲ ರೀ. ಒಬ್ಬ ಯಾವನೋ ಅಧಿಕಾರಿಗೆ ಪ್ರಮೋಷನ್ ಕೊಟ್ಟರೆ ಇಡೀ ಸಮಾಜಕ್ಕೆ ದೊಡ್ಡ ಕ್ರಾಂತಿ ಏನಾಗೋದಿಲ್ಲ. ಕೆಳ ಹಂತದಲ್ಲಿರುವಂಥ ಮುಸ್ಲಿಮರಿಗೆ ಮೊದಲು ದೇಶಭಕ್ತಿ ಕಲಿಸ್ಬೇಕು. ದೇಶಭಕ್ತಿ ಕಲಿಸೋ ಯಾವ್ದಾರು ಕೆಲಸ ಮಾಡ್ತೀರಾ? ನಿಮ್ಮ ಪುಸ್ತಕದಲ್ಲಿ ಏನಾದ್ರು ಇದೆಯಾ? ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟಿದೆ ನಿಮ್ಮ ಪುಸ್ತಕದಲ್ಲಿ? ಮಹಾರಾಣಾ ಪ್ರತಾಪರ ಬಗ್ಗೆ ಎಷ್ಟಿದೆ ನಿಮ್ಮದು? ವೀರಾಣಿ ಕಿತ್ತೂರು ಚೆನ್ನಮ್ಮ ಬಗ್ಗೆ ಎಷ್ಟಿದೆ? ಸಂಗೊಳ್ಳಿ ರಾಯಣ್ಣ ಬಗ್ಗೆ ಎಷ್ಟಿದೆ? ಸನಾತನ ಧರ್ಮದ ಬಗ್ಗೆ ಆದಿ ಶಂಕರಾಚಾರ್ಯರ ಬಗ್ಗೆ ಏನಾದರೂ ನೀವು ಕಲಿಸ್ಲಾಕತ್ತೀರ? ಇಲ್ಲ. ಹಳ್ಳಿ ಮಳ್ಳಿ ಅದೇ ಔರಂಗಜೇಬ, ಅದೇ ಟಿಪ್ಪು ಸುಲ್ತಾನ, ಬರೀ ಅವ್ರನ್ನೇ ವೈಭವೀಕರಣ ಮಾಡ್ಲಕತ್ತೀರಿ. ಮತ್ತು ಈಗ ಈದ್ ಮಿಲಾದ್ ಒಂದು ಹಬ್ಬ ಹೆಂಗೆ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಹೇಳಕ್ಕೆ. 21 ದಿನಗಳ ಪಟ್ಟಿಯಲ್ಲಿ ಮತ್ತೆ ಬೇರೆ ಯಾವುದೇ ಹಬ್ಬಗಳ ಬಗ್ಗೆ ಪ್ರಸ್ತಾಪನೆ ಇಲ್ಲ. ಆ ಪುಸ್ತಕದಲ್ಲಿ ಯಾವುದೇ ಅನ್ಯ ಧರ್ಮ, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾವ ಧರ್ಮದ ಬಗ್ಗೆನೂ ಇಲ್ಲ. ಅದಕ್ಕೇ ನಾವು ವಿರೋಧ ಮಾಡ್ತಾಯಿದ್ವಿ. ನಾವು ವಿರೋಧ ಯಾಕೆ ಮಾಡ್ತಾಯಿದ್ವಿ ಅಂದರೆ ಜಾತ್ಯತೀತ ಅಂದರೆ ಎಲ್ಲ ಧರ್ಮದ ಬಗ್ಗೆನೂ ಹೇಳಿ